ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಶರಣ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಬೇಗನೆ ಆಗುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೀನಿ. ಶಾವಿಗೆ ಪಾಯಸದ ರೆಸಿಪಿ ಅಮ್ಮ ಮಾಡೋ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಗ ಆಗೋಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ತಿಳಿವನ್ ಶಾವಿಗೆ ಬರುತ್ತಲ್ವ ಅಂಗಡಿದು, ಸೊ ಹಾಲು ಶಾವಿಗೆ ಅಂತಾರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಬಾದಾಮಿ ತೊಗೊಂಡಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು, ಸೊ ಹಾಗಾಗಿ ಬಾದಾಮಿ, 2 ಏಲಕ್ಕಿ, 1 ಕಪ್ ಸಕ್ಕರೆ, ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಮತ್ತು ಇಲ್ಲಿ ಅರ್ಧ ಲೀಟರ್ನ ಹಾಲು ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಗಟ್ಟಿಯಾಗಿ ತಿಂತೀವಿ, ಅಂದರೆ ತೆಳುವಾಗಿ ಮಾಡೋದಿಲ್ಲ, ಸೊ ಲೈಟಲಾಗಿ ಗಟ್ಟಿಯಾಗಿರುತ್ತೆ. ಈ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಸ್ವಲ್ಪ ನೀರನ್ನು ಸಹ ಸೇರಿಸಿ, ಈ ಹಾಲು ಕುದಿಲಿಕ್ಕೆ ಇಡಬೇಕು. ಇದೊಂಚೂರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಈ ಸಕ್ಕರೆನ ಮತ್ತು ಏಲಕ್ಕಿನ ಪೌಡ್ರ್ ಮಾಡ್ಕೊಂಬರೋಣ. ಸಕ್ಕರೆ ಡೈರೆಕ್ಟಾಗಿ ಕುದಿಸಿ ಮಾಡ್ತಾರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನಾನು. ಸೊ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಈ ಪೌಡ್ರನ್ನೆಲ್ಲನೂ ಚೆನ್ನಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು ಅಷ್ಟೇ. ಇವಾಗ ಪಾಯಸಕ್ಕೆ ಹಾಕಬೇಕು. ಸೊ ಅಷ್ಟರಲ್ಲಿ ಹಾಲು ಬಾಯ್ಲಿಗೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಅಷ್ಟಾಗ ಈ ಸ್ವೀಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಶುಗರ್ ಪೌಡರ್ನ ಸೇರಿಸ್ಬೇಕು. ನೀವು ಡೈರೆಕ್ಟಾಗಿ ಶುಗರ್ನೂ ಸಹ ಸೇರಿಸ್ಬೋದು. ಈ ರೀತಿ ಮಾಡಿ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗೋಗುತ್ತೆ, ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸಿ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ತೊಗೊಂಡಿರ್ತೀವಲ್ಲ, ಡ್ರೈ ಫ್ರೂಟ್ಸು ನಿಮಗೇನೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಫಸ್ಟು ತುಪ್ಪನ ಸೇರಿಸ್ಕೊತೀನಿ, 1 ಸ್ಪೂನು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗೂ ಇಷ್ಟಪಡ್ತಾರೆ ಮನೇಲೂ ಸಹ. ಈ ಶಾವಿಗೆ ಪಾಯಸ ರೆಸಿಪಿ ಅಮ್ಮ ಮಾಡೋ ರೆಸಿಪಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಮ್ಮ. ಸೊ ನಾನು ಸಹ ಇದೇ ರೀತಿಯಾಗಿ ಮಾಡೋದು. ಸೊ ಬಾದಾಮಿ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಫ್ರೈ ಮಾಡಿ ಎತ್ತಿಟ್ಕೊಂಡ ನಂತರ ಅದೇ ಪ್ಯಾನ್ಗೆ ಈ ಶಾವಿಗೆ ತೊಗೊಂಡಿರ್ತೀವಲ್ವ, ಸೊ ಅದು ಮೊದಲೇ ರೋಸ್ಟ್ ಇರುತ್ತೆ, ಆದರೆ ಇನ್ನೂ ಸಹ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ, ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ. ಕೆಲವೊಂದು ಥರ ಮಾಡ್ತಾರೆ, ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡ್ತಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಶಾವಿಗೆ ಪಾಯಸ. ಸೊ ಫ್ರೈ ಮಾಡಿದ್ದು ಇಟ್ಟಿದ್ದೀನಿ ಸೈಡಲ್ಲಿ. ಅಷ್ಟರಲ್ಲಿ ಈ ಸೈಡು ಹಾಲು ಕುದೀತಾ ಇತ್ತಲ್ವ, ಸೊ ಅದಕ್ಕೆ ಶಾವಿಗೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಸೊ ನೋಡ್ಕೊಂಡು ಸೇರಿಸಿ, ಕುದಿ ಬಂದು ಚೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಈ ಶಾವಿಗೆನ ತುಪ್ಪದಲ್ಲಿ ಹುರಿದಿರ್ತಲ್ವ ಅದು, ಸೊ ಅದನ್ನೆಲ್ಲ ಸೇರಿಸಿ 1-2 ಕುದಿ ಬರಲಿ, 1-2 ಕುದಿ ಬಂದ ನಂತರ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕುದಿ ಬಂದಿಲ್ಲ, ಸೊ ಅಲ್ಲಿ ತನಕ ಕುದಿ ಬರೋದನ್ನು ಬಿಡ್ತಿದ್ದೀನಿ. ಸೊ ಇದು ಕುದಿ ಬರೋದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಬಂದ ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ಸ್ಟವ್ನ ಆಫ್ ಮಾಡ್ತಿದ್ದೀನಿ ನಾನು. ಇಷ್ಟಾದರೆ ಸಾಕು, ಚೆನ್ನಾಗಿರುತ್ತೆ. ಇದನ್ನು ಸ್ಟವ್ನ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ, ಸ್ಟವ್ ಆಫ್ ಮಾಡಿನೇ 1 ಸ್ಪೂನ್ ತುಪ್ಪ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟು. 1 ಸ್ಪೂನ್ ತುಪ್ಪ ಹಾಕಿ ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಅಲ್ಲಿ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನು ಬಿಸಿ ಇದ್ದಾಗೂ ಸರ್ವ್ ಮಾಡ್ಬೋದು, ಇಲ್ಲ ಸ್ವಲ್ಪ ಲಿಟಲ್ ಬಿಟ್ ಕೂಲ್ ಆದಾಗ ಸರ್ವ್ ಮಾಡ್ಬೋದು. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿತ್ತು ರೆಸಿಪಿ ಅಂತ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಿದ್ದೇನೆ. ನೋಡೋದ್ರಲ್ಲ ಎಷ್ಟು ಈಸಿಯಾಗಿತ್ತು ಅಮ್ಮ ಮಾಡಿರೋ ರೆಸಿಪಿ ಅಂತ ಹೇಳಿ. ಒಂಚೂರು ಗಟ್ಟಿಯಾಗಿಲ್ಲ, ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.